ಚಿಕ್ಕಮಗಳೂರು ಜಿಲ್ಲೆ ತಾಲೂಕು ಟೇಗೂರು ನಲ್ಲೂರು ಹತ್ತಿರ ಕರ್ನಾಟಕ ರಾಜ್ಯ ರೈತ ಸಂಘ ಆಫೀಸ್ ಹಲವು ವರ್ಷಗಳಿಂದ ಇರುತ್ತೆ. ಈ ರೈತ ಸಂಘದ ಕಚೇರಿಯನ್ನ ಇದ್ದಕ್ಕಿದ್ದಂತೆ ತಾಲೂಕು ಆಡಳಿತದ ತಹಶೀಲ್ದಾರ್ ಅವರು ತೆರವುಗೊಳಿಸಲು ಮುಂದಾಗಿದ್ದಾರೆ. ಆಫೀಸ್ ತೆರವುಗೊಳಿಸುವುದನ್ನು ರಾಜ್ಯ ರೈತ ಸಂಘಗಳು ಖಂಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತೆರವುಗೊಳಿಸಲು ಮುಂದಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ಇಡೀ ರಾಜ್ಯದ ರೈತ ಸಂಘಟನೆಗಳು ಮುಂದಾಗಿದ್ದಾರೆ ಎಂದು ತಿಳಿಸಿದರು. ಏನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇಡೀ ರಾಜ್ಯದಲ್ಲಿ ಇವತ್ತು ಇಡೀ ಸರ್ಕಾರಗಳು ಚೆಲ್ಲಾಟ ಆಡ್ತಾ ಕೂತಿದ್ದಾರೆ. ಇವತ್ತು ನಾನು ಕಳ್ಳ ನೀನು ಕಳ್ಳ ಅವನ ಕಳ್ಳ ಅಂತ ಹೇಳ್ಕೊಂಡು ಇವತ್ತು ರಾಜ್ಯದ ರೈತರ ಹಿತ ಕಾಪಾಡೋದಲ್ಲಿ ಎಲ್ಲ ಇವತ್ತು ವಿಫಲವಾಗಿ ರೈತರನ್ನ ಕಾಪಾಡೋದ್ರಲ್ಲಿ ಯಾರೂ ಮುಂದೆ ಇಲ್ಲ. ಇವತ್ತು ಇಡೀ ರಾಜ್ಯದ ರೈತ ಸಂಘ ಇವತ್ತು ಖಂಡಿಸ್ತಾ ಇದ್ದೀವಿ. ಈಗ ಒಂದು ಕಡೆ ಮಳೆ ಇಲ್ಲ, ಒಂದು ಕಡೆ ಬೆಳೆ ಇಲ್ಲ, ಒಂದು ಕಡೆ ಯಾವುದೋ ಒಂದು ಕಾಲದಲ್ಲಿ ಒಂದು ಡ್ಯಾಮ್ ಉಕ್ಕಿ ಎಲ್ಲ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವತ್ತು ಇಡೀ ರೈತ ಸಂಘದ ಕಚೇರಿ ಸರ್ಕಾರಿ ಜಾಗದಲ್ಲಿ ರೈತ ಸಂಘದ ಕಚೇರಿಯನ್ನು ಕೆಟ್ಕೊಂಡು ಆ ಭಾಗದ ಕುಂದುಕೊರತೆಗೆ ಕಚೇರಿನೇ ಮಾಡ್ಕೊಂಡಾಗ ತಹಸೀಲ್ದಾರ್ ಆಯಿತು ಸರ್ಕಾರಿ ಜಾಗ ಅಂತ ಹೇಳಿ ಕೆಟ್ಕೊಳ್ಳಿ ಅಂತ ಹೇಳಿ ಇವತ್ತು ಯಾರೋ ಪುಡಾರಿ ಮಾತು ಕೇಳ್ಕೊಂಡು ಇವತ್ತು ರೈತ ಸಂಘಕ್ಕೆ ಕೈ ಹಾಕಕ್ಕೆ ಬರ್ತಿದ್ದಾರೆ. ತಾಲೂಕು ಆಡಳಿತ ತಹಸೀಲ್ದಾರ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವೇನಾರ ರೈತರ ಜೊತೆ ಹುಡುಗಾಟ ಆಡಿದರೆ ನಾವು ತಾಲೂಕು ಆಫೀಸ್ನ ಒಂದು ಸತಿ ಕ್ಲೀನ್ ಮಾಡೋಕ್ಕೆ ಬರಬೇಕಾಗತ್ತೆ. ಯಾಕೆಂದ್ರೆ ಅಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಯಾವುದೇ ಹೋರಾಟಗಾರರು ಯಾವುದೋ ಅವ್ರ ಹೆಂಡತಿ ಮಕ್ಕಳು ವಾಸ ಮಾಡೋಕ್ಕೆಲ್ಲ ಕಚೇರಿ ಕಟ್ಕೊಂಡ್ರದು. ಕಚೇರಿ ಇವತ್ತು ಈ ಆ ಜಿಲ್ಲೆಯ ರೈತರದ ಸಮಸ್ಯೆ ಬಗೆಹರಿಸೋಕ್ಕೋಸ್ಕರ ಇವತ್ತು ಕಚೇರಿ ಕಟ್ಕೊಂಡು ಇವತ್ತು ನೂರಾರು ರೈತರಿಗೆ ಇವತ್ತು ಅನುಕೂಲ ಆಗ್ತಿದೆ ಕಚೇರಿ ಕಡೆಯಿಂದ. ಆ ಕಚೇರಿಗೆ ಏನಾರ ನಮಗೆ ಗೊತ್ತಿಲ್ದಂಗೆ ಏನಾರ ಅಲ್ಲಿ ತಹಸೀಲ್ದಾರ್ ಏನಾರ ಹುಡುಗಾಟ ಆಡ್ಕೊಂಡು ಯಾರನ್ನೋ ಮಾತಿನ ಕೇಳ್ಕೊಂಡು ನೀನೇನಾರು ಆಟ ಆಡಿದರೆ ಇಡೀ ರಾಜ್ಯದ ಎಲ್ಲರೂ ಬಂದು ತಹಸೀಲ್ದಾರಿಗೆ ಬುದ್ಧಿ ಕಲಿಸ್ಬೇಕಾಗುತ್ತೆ. ಯಾಕೆಂದ್ರೆ ಇದು ಎಚ್ಚರಿಕೆ. ತಪ್ಪು ಮಾಡಿದ್ರೆ ಕೇಳ್ಬೇಕು ತಾಲೂಕು ಆಡಳಿತ. ಇವತ್ತು ತಾಲೂಕು ಆಡಳಿತ ತಪ್ಪು ಮಾಡ್ತಾ ಇದ್ದೀರಂದರೆ ರಾಜ್ಯ ರೈತ ಸಂಘ ನೋಡ್ಕೊಂಡು ಸುಮ್ಕೆ ಇರಲ್ಲ. ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ನಾವೀಗ ಚಿಕ್ಕಮಗಳೂರಿಗೆ ಬರ್ತಾ ಇದ್ದೀವಿ. ನಮ್ಮ ಕಚೇರಿ ಏನಾರ ಯಾರ್ಯಾರ ಕೈ ಹಾಕಿದರೆ ಆ ಕೈಗೆ ಮತ್ತೆ ಬುದ್ಧಿ ಕಲಿಸ್ಬೇಕಾಗುತ್ತೆ. ಇದು ಎಚ್ಚರಿಕೆ. ಇವತ್ತು ರಾಜ್ಯಾಧ್ಯಕ್ಷರು ಅಳ್ಳಾಪುರ ಮಂಜೇಗೌಡರು ಏನು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ನಮ್ಮ ಸುಂದರೇಶ್ ಅವರು, ಗೌರವಾಧ್ಯಕ್ಷರು ನಮ್ಮ ಪ್ರಕಾಶ್ ಅಣ್ಣವರು, ರಂಗಣ್ಣ ಅವರು, ಎಲ್ಲ ನಮ್ಮ ಮಹಾದೇವ್ ಮತ್ತು ನಮ್ಮ ರಾಮಣ್ಣ ಇವತ್ತು ಎಲ್ಲ ಒಂದು ಪ್ರೆಸ್ ಮೀಟನ್ನು ಕೊಡಿ ಸೀಮಿತವಾಗಿ ಇವತ್ತು ಚಿಕ್ಕಮಗಳೂರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಚಿಕ್ಕಮಗಳೂರು ಎಲ್ಲ ಹೋರಾಟಗಾರರು, ಎಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷ ಏನಿದ್ದೀರ ಚಿಕ್ಕಮಗಳೂರು, ಇದಕ್ಕೆ ತಹಸೀಲ್ದಾರ್ಗೆ ಇವತ್ತು ಎಚ್ಚರಿಕೆ ಕೊಡ್ತಾ ನಮ್ಮ ಕಾರ್ಯಕ್ರಮನ ಮುಂದೂಡಿಸಿ ಹಂಗೇನಾರ ನಮ್ಮ ಕಚೇರಿಗೆ ಏನಾರ ತೊಂದರೆ ಕೊಟ್ಟರೆ ತಾಲೂಕು ಆಫೀಸಿನ ಬೀಗನ್ನು ಜಡಿಬೇಕಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಉತ್ಸಾಹ. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಅರಳಾಪುರ ಮಂಜೇಗೌಡರು ಹಾಗೂ ಚಿಕ್ಕಮಗಳೂರಿನ ವಸ್ತಾರೆ ಹೋಬಳಿ ಅಧ್ಯಕ್ಷರು ಸುಂದರೇಶ್ ಗೌಡ್ರು, ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರು ಶಂಕರೇಗೌಡರು, ಚಿಕ್ಕಮಗಳೂರು ಜಿಲ್ಲಾ ಅಧ್ಯಕ್ಷರಾದ ಗುರುಶಾಂತಪ್ಪ, ಎನ್ಜಿ ಉದ್ಯೇಗೌಡರು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಸುನೀಲ್ ಕುಮಾರ್ ಮತ್ತಿತರರು ಇದ್ದರು. ಇವತ್ತಿನಲ್ಲಿ ಚಿಕ್ಕಮಗಳೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂಥ ನಮ್ಮ ಕಟ್ಟಡವನ್ನು ಇವತ್ತು ಓಪನ್ ಮಾಡ್ಕೊಂಡು ಕಟ್ಕೊಂಡು ಇದ್ದೀವಿ. ಇವತ್ತು ತಹಸೀಲ್ದಾರ್ ಆದಂಥವ್ರು ಬಂದು ತೆರವುಗೊಳಿಸ್ತೀನಿ ಅಂತ ಹೇಳಿದ್ದಾರೆ. ಇದನ್ನು ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನನ್ನ ಪ್ರಾಣ ಹೋದ್ರೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಮುಂದೆ ನಾನು ಮಾತಾಡುವಾಗಿ ನಾವು ಬಿಡೋಕ್ಕಾಗೋದಿಲ್ಲ. ಇವತ್ತು ಏನೇ ಆದ್ರೂ ನಾನು ಅದಕ್ಕೆ ಬಲ ತಟ್ಟು ನಿಲ್ತೀವಿ. ರೈತ ಸಂಘ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಕಾರ ನಾನು ಬಂದು ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನನ್ನ ಪ್ರಾಣ ಹೋದ್ರೆ ನಾವು ಬಿಡೋದಿಲ್ಲ.